ಮುಟ್ಟಿಸೋದಿಕ್ಕೆ ಸಜ್ಜಾಗಿದೆ ಈಗಿನ ಸರ್ಕಾರ. ಹಿಂದಿನ ಸರ್ಕಾರಕ್ಕೂ ಈಗಿನ ಸರ್ಕಾರಕ್ಕೂ ಜಿದ್ದಾಜಿದ್ದು ಏರ್ಪಟ್ಟಿದೆ. ಹಗರಣಗಳ ವಿಚಾರವನ್ನ ಮುಂದಿಟ್ಟುಕೊಂಡು ಎಸ್ಐಟಿ ತನಿಖೆಗೆ ವಹಿಸುವಂತಹ ಪ್ಲಾನ್ ಅನ್ನ ಮಾಡಿದೆ ಸರ್ಕಾರ. ಹಿಂದಿನ ಬಿಜೆಪಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಿಕ್ಕೆ ಕೈಪಡೆ ಸಜ್ಜಾಗಿದೆ. ಜಿದ್ದಿಗೆ ಜಿದ್ದು, ಸೇಡಿಗೆ ಸೇಡು ಅನ್ಕೊಂಡು ಬರ್ತಾ ಇದೆ. ಹಗರಣಗಳ ವಿರುದ್ಧ ಸಮರ ಸಾರಿದೆ ಕಾಂಗ್ರೆಸ್. ಜಿದ್ದಿಗೆ ಜಿದ್ದು, ಸೇಡಿಗೆ ಸೇಡು, ಮುಯಿಗೆ ಮುಯಿ. ಮುಡಾ ಸೈಟ್ ಅಲ್ಲಿ ಭೇಟಿಯಾಡಿದ ನಾಯಕರಿಗೀಗ ಕೌಂಟರ್ ಕೊಡೋಕೆ ಸಜ್ಜಾಗಿದ್ದಾರೆ ನಾಯಕರು. ಬಿಜೆಪಿ ಅವಧಿಯ ಕೋವಿಡ್ ಹಗರಣ ತನಿಖೆಗೀಗ ಎಸ್ಐಟಿ ರಚನೆಯಾಗುತ್ತೆ. ಜಾನ್ ಮೈಕಲ್ ಕುನ್ಹಾ ನಿವೃತ್ತ ನ್ಯಾಯಾಧೀಶರು, ಇವರ ತಂಡ ಈಗಾಗಲೇ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡಿ ಸರ್ಕಾರಕ್ಕೆ ಕೊಟ್ಟಿದೆ. ಸರ್ಕಾರದ ಕೈ ಸೇರಿದೆ ಹಿಂದಿನ ಬಿಜೆಪಿಯ ಹಗರಣಗಳು. ಮೂಡಾ ಸೈಟ್ ಅಲ್ಲಿ ಭೇಟಿಯಾಡಿದಂತಹ ನಾಯಕರಿಗೀಗ ಕೌಂಟರ್ ಕೊಡೋಕೆ ಸಜ್ಜಾಗಿದ್ದು, ಜಿದ್ದಿಗೆ ಜಿದ್ದು ಅನ್ನೋ ತರ ಮುನ್ನುಗ್ಗಿ ಬರ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರ ಭೇಟೆಗೆ ಮುಂದಾಗಿದ್ದವರಿಗೆ ಹುಲಿಯಾ ಕೂಡ ರೆಡಿ ಅನ್ನೋ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಇದೀಗ ಯಡಿಯೂರಪ್ಪನವರ ಕಾಲ. ಅಂದ್ರೆ ಯಡಿಯೂರಪ್ಪನವರೇನಲ್ಲಿ ಪೂರ್ಣಾವಧಿಗೆ ಸಿಎಂ ಆಗ್ಲಿಲ್ಲ, ಅರ್ಧಕ್ಕೆ ಬೊಮ್ಮಾಯಿ ಅವರು ಬುಡಕ್ ಬಂದಿದ್ದಾರೆ. ಇನ್ನು ಬೊಮ್ಮಾಯಿ ಅವರು ಬುಡಕ್ ಬರೋದು ಒಂದು ಬಾಕಿ ಇದೆ. ಯಾಕಂದ್ರೆ ಅಲ್ಲಿ ಸುಧಾಕರ್ ಅವ್ರ ಮೇಲೂ ಕೂಡ ಹಗರಣಗಳ ರಾಶಿ ಸುರಿಮಳೆನೇ ಇದೆ. ಇನ್ನೊಂದು ವರದಿ ಏನಾದ್ರೂ ಬಂದ್ರೆ ಅಲ್ಲಿ ಮತ್ತೊಂದಷ್ಟು ತಲೆದಂಡ ಅಂತೂ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು. ಸೊ ಸದ್ಯ ಈಗ ಸಂಕಷ್ಟ ಶುರುವಾಗಿರೋದು ಯಡಿಯೂರಪ್ಪನವ್ರಿಗೆ, ಶ್ರೀರಾಮುಲುಗೆ, ಹಾಗೆ ಇಲ್ಲ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವ್ರಿಗೂ ಕೂಡ ಅದು ಉರುಳಾಗತ್ತೆ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯನವರೀಗ ಕೌಂಟರ್ ಕೊಡೋಕೆ ಮುಂದಾಗಿದ್ದಾರೆ ವಿಪಕ್ಷಗಳಿಗೆ. ಆಡಳಿತ ಪಕ್ಷವನ್ನ ಕಟ್ಟಾಕಬೇಕು ಅಂತ ಅಂದುಕೊಂಡಿದ್ದಂತಹ ವಿಪಕ್ಷಕ್ಕೆ ಟಕ್ಕರ್ ಕೊಡೋದಿಕ್ಕೆ ಮುಂದಾಗಿದೆ. ಬಿಎಸ್ವೈ ಸೇರಿದಂತೆ ಯಾರೆಲ್ಲ ಇದ್ರು, ಸದ್ಯ ಈಗ ಶ್ರೀರಾಮುಲು ಅವರ ಹೆಸರು ಕೇಳಿ ಬರ್ತಾ ಇದೆ. ಜೊತೆಗೆ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಸಂಸದರು, ಬೆಂಗಳೂರು ಗ್ರಾಮಾಂತರದ ಸಂಸದರು, ಅವ್ರ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಅವ್ರಿಗೂ ಎಲ್ಲೋ ಸಂಕಷ್ಟ ಅಂತ ಹೇಳ್ತಾ ಇದ್ದಾರೆ. ಹೇಳಕ್ಕಾಗಲ್ಲ, ಒಂದು ಕಡೆ ಡಿಕೆಗೂ ಸೇಡಿದೆ, ತಮ್ಮನ್ನು ಸೋಲ್ಸಿದ್ರು ಅಂತ ಅವ್ರನ್ನ ನಿಲ್ಲಿಸ್ಬಿಟ್ಟು ಹೇಗಾದ್ರೂ ಎಳತರೋ ಸಾಧ್ಯತೆ ಇದೆ. ಇನ್ನೊಂದು ಕಡೆ ಮೂಡಾ ಹಗರಣದಲ್ಲಿ ಕೇವಲ ತನಗ್ ಮಾತ್ರ ಅಲ್ಲ, ಪತ್ನಿಗೂ ಕೂಡ ಸಂಕಷ್ಟ ತಂದೊಡ್ಡಿದಂತಹ ಬಿಜೆಪಿ ನಾಯಕರಿಗೆ ಯಾಕೆ ಸುಮ್ಮನೆ ಬಿಡಬೇಕು? ಅವ್ರ ಹಗರಣಗಳ ರಾಶಿ ಇದೆ, ಅದ್ನ್ಯಾಕ್ ನಾವು ಬಿಚ್ಚಿಡಬಾರ್ದು ಅಂತ ಈಗ ಹಗರಣಗಳ ಕುರಿತು ಎಸ್ಐಟಿ ರಚನೆ ಮಾಡಿ ತನಿಖೆಗೆ ಆಗ್ರಹವನ್ನ ಮಾಡ್ತಾ ಇದ್ದು, ಆದಷ್ಟು ಬೇಗ ಎಸ್ಐಟಿ ರಚನೆಯಾಗುತ್ತೆ. ಒಂದು ತಂಡ ರಚನೆಯಾಗಿ ಕೋವಿಡ್ ಹಗರಣದ ಈ ವರದಿಯನ್ನ ಆಧರಿಸಿ ತನಿಖೆಯನ್ನ ಕೈಗೊಳ್ಳುತ್ತೆ. ಅದರಲ್ಲೂ ಈ ಚೀನಾದಿಂದ ತರಿಸಿಕೊಂಡಂತಹ ಪಿಪಿಇ ಕಿಟ್ ಅಲ್ಲೇ ಭಾರಿ ಹಗರಣ ಆಗಿದೆ. ಸರಿಸುಮಾರು 50 ಲಕ್ಷ ಕೋಟಿಯಷ್ಟು